ಅಮ್ಮವ್ರೆ ಮತ್ತೆ ಅಮ್ಮವ್ರೆ ಅಂತ ಶುರು ಮಾಡಿದ್ಯಾ? ಅವ್ರೆ ಅಂದ್ರೆ ದೂರ ಆಗ್ತೀಯ, ಅಮ್ಮ ಅಂದ್ರೆ ಮಗಳಾಗ್ತೀಯ. ಸರಿ, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾನು ಹಾಗೆ ಕರಿತೀನಿ. ಅಮ್ಮ. ಇನ್ನೊಂದ್ಸಲ ಕರಿ. ಅಮ್ಮ. ರಾಧಿಕಾ, ನಾನು ಹೀಗೆ ಕರೆಯೋದ್ರಿಂದ ನಿಮ್ಗೇನು ಪ್ರಯೋಜನ? ನಾನು ಹೀಗೆ ಕರೆದ ತಕ್ಷಣ ನಿಮ್ಮ ಮಗಳು ನಿಮಗೆ ವಾಪಸ್ ಸಿಕ್ಕಾಗತ್ತಾ? ನಿಮ್ಮ ಮಗಳೇ ಕರೆದಾಗತ್ತಾ? ನಾನು ನಿಮ್ಮ ಮಗಳಲ್ಲ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಮತ್ತ್ಯಾಕೆ ಇಷ್ಟೊಂದು ಖುಷಿ ಪಡ್ತೀರಾ? ರಾಧಿಕಾ, ನಾವಿರೋ ಮನೆ ಬಾಡಿಗೆದು ಅಂತ ಗೊತ್ತಿರುತ್ತೆ. ಇವತ್ತಲ್ಲ ನಾಳೆ ಅದನ್ನ ಬಿಡ್ಬೇಕು ಅಂತಾನೂ ಗೊತ್ತಿರುತ್ತೆ. ಅದ್ರ ಮೇಲೆ ನಮ್ಗೆ ಯಾವ ಹಕ್ಕು ಇಲ್ಲ ಅಂತಾನೂ ಗೊತ್ತಿರುತ್ತೆ. ಆದ್ರೂ ನಾವ ಮನೆಗೆ ಹೋದಾಗ ನಮಗ್ ಸಂತೋಷ ಆಗೋದಿಲ್ವಾ? ನಮ್ಮ ಮನೇನೆ ಅಂತ ಅನ್ಸೋದಿಲ್ವಾ? ಅದ್ರ ಮೇಲೆ ಪ್ರೀತಿ ಹುಟ್ಟೋದಿಲ್ವಾ? ಹಾಗೆ ಇದು. ನಾನ್ ಹೆತ್ ಮಗಳು ಅಲ್ದಿದ್ರೇನು ಮಗಳ ತರ ಪ್ರೀತಿಸೋಕ್ಕಾಗಲ್ವಾ? ನೀವು ಮಾತಾಡ್ತಿರೋದು ನೋಡಿದ್ರೆ ನಮ್ಮಮ್ಮನೇ ಮಾತಾಡ್ತಿರೋ ಹಾಗೆ ಅನ್ನಿಸ್ತಿದೆ. ನೀವು ನನಗೆ ತೋರಿಸ್ತಿರೋ ಪ್ರೀತಿಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮವ್ರೆ. ಮತ್ತೆ ಅಮ್ಮ ಅವರೇ? ಅಯ್ಯೋ ಅಮ್ಮ. ನೋಡು, ಇನ್ನೊಂದ್ಸಲ ನೀನು ಅವರೇ ಇವರೇ ಅಂತ ಹೇಳಿದ್ರೆ ನಾನ್ ನಿನ್ನ ಹತ್ರ ಮಾತಾಡೋದು ಇಲ್ಲ, ನೀನ್ ಸೀಮಂತನೂ ಮಾಡೋದಿಲ್ಲ. ನೀವು ನನಗೆ ಸೀಮಂತ ಮಾಡ್ತೀನಿ ಅಂತ ಹೇಳಿದ್ರಿ. ನನಗೆ ಸಂಕೋಚ ಆಯಿತು, ಆದರೆ ತುಂಬ ಸಂತೋಷ ಆಯಿತು. ಅರ್ಧಕ್ಕೆ ನಿಂತಿದ್ದ ನನ್ನ ಸೀಮಂತ ಪೂರ್ತಿ ಆಗುತ್ತಲ್ಲ, ಅದಕ್ಕೆ. ನೀವ್ಯಾರೋ, ನಾನು ಯಾರೋ, ನೀವು ನನಗೆ ಇಷ್ಟೊಂದು ಆರೈಕೆ ಮಾಡ್ತಿದ್ದೀರಾ. ಇದು ಯಾವ ಜನ್ಮದ ಋಣನೋ ಏನೋ. ಇದೇ ಜನ್ಮದ ಋಣ ಅನ್ಕೊಳ್ಳೋಣ. ಗಾಡಿ ರೆಡಿ ಆಯ್ತು. ದಾರಿ ಮಧ್ಯೆ ಮತ್ತೇನು ಸಮಸ್ಯೆ ಆಗೋಲ್ಲ ತಾನೆ? ಇಲ್ಲ ಅಮ್ಮವ್ರೆ, ಏನು ಹಾಗಿದ್ರೆ ನೇರವಾಗಿ ಹಾಸ್ಪಿಟಲ್ಗೆ ಹೋಗೋಣ. ಸರಿ ಅಮ್ಮವ್ರೆ. ಏನಾಯ್ತಪ್ಪ? ಅಮ್ಮ ಗಾಡಿ ಸ್ಟಾರ್ಟ್ ಮಾಡಿ ಕರ್ಕೊಂಡು ಹೋಗೋಣ. ಅಮ್ಮವ್ರೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಒಂದು ನಿಮಿಷ ನೋಡ್ತೀನಿ ಅಮ್ಮವ್ರೆ. ಅದೇನಾಗಿದೆ ಅಂತ ನೋಡು.
ಅಮ್ಮರೇ ನೋಡ್ತಾ ಇದ್ದೀನಿ. ಯಾಕಪ್ಪ ಈ ಪರೀಕ್ಷೆ? ಶ್ರುತಿದೆ, ಆಶ್ರಮ ಬಿಟ್ಟು ದೂರ ಬಂದಿದ್ವಿ. ಊರು ತುಂಬಾ ದೂರ ಇದೆ. ಏನ್ ಮಾಡೋದೀಗ? ಏನ್ ಮಾಡೋದು? ಜಯರಾಮ ಆಯ್ತಪ್ಪ. ಅಮ್ಮರೇ ಗಾಡಿ ಬರ್ತಾ ಇದೆ, ಗಾಡಿ ನಿಲ್ಸೋಣ. ಹೇಗಾದ್ರೂ ಮಾಡಿ ಅದನ್ನ ನಿಲ್ಸು. ಆಯ್ತಮ್ಮ. ಸರ್ ಗಾಡಿ ಕೆಟ್ಟೋಗಿದೆ, ಗರ್ಭಿಣಿ ಸರ್, ಹೆಲ್ಪ್ ಮಾಡಿ ಸರ್. ಆಯ್ತಮ್ಮ. ನೋಡಿ, ಡಾಕ್ಟರ್ ಹತ್ರ ಹೋಗ್ಬೇಕು, ಸ್ವಲ್ಪ ಸಹಾಯ ಮಾಡಿ. ನಾವು ಇಲ್ಲೇ ಒಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಆಸ್ಪತ್ರೆ ಇದೆ, ಬನ್ನಿ ನಾವಲ್ಲೂ.
ಒಳಗಡೆ ಹೋಗಂಗಿಲ್ಲಮ್ಮ. ಅವ್ರನ್ನ ಕರ್ಕೊಂಬಂದಿದ್ದು ನಾನೇ. ಇರ್ಬೋದಮ್ಮ, ಆದರೆ ಒಳಗಡೆ ಹೋಗಂಗಿಲ್ಲ. ನೋಡಿ, ಡಾಕ್ಟರ್ ಹತ್ರ ಹೇಳಬೇಕು. ನಮ್ಮ ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕ್ತಾ ಹೊಟ್ಟೆ ಮೇಲೆ ಪ್ರೆಷರ್ ಬಿತ್ತು, ನೋವು ಶುರುವಾಯಿತು. ನೀವು ಅದನ್ನು ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ ಅಮ್ಮ, ಆದರೆ ಒಳಗಡೆ ಹೋಗಂಗಿಲ್ಲ. ನೀವು ಇಲ್ಲಿ ನಿಂತೀರಿ. ಏನು ಆಗಲ್ಲ, ಸಮಾಧಾನ ನೀವೆಲ್ಲರೂ ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ನನಗೆ ಸ್ವಲ್ಪ ಮಾತಾಡಕ್ ಬಿಡಿ. ರಾಧಿಕಾ, ರಾಧಿಕಾ, ನಾ ಹೇಳ್ತಿರೋದು ಕೇಳಿಸ್ತಿದ್ಯಾ? ರಾಧಿಕಾ, ನೋಡಿನಿ, ಕಣ್ಬಿಟ್ಟು ನನ್ನ ನೋಡು. ರಾಧಿಕಾ, 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 ನನ್ನ ಮುಖ ನೋಡು. ನಾನು ಹೇಳ್ತಿರೋದು ನಿನಗೆ ಕೇಳಿಸ್ತಿದ್ಯಾ? ರಾಧಿಕಾ, ಇಂಥ ಟೈಮ್ನಲ್ಲಿ ನೀನು ಧೈರ್ಯವಾಗಿರ್ಬೇಕು. ಹೆದರ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ. ಇವಾಗ ಏನಾಯ್ತು? ಸಡನ್ ಆಗಿ ನೋವು ಶುರು ಆಯ್ತಾ ಅಮ್ಮ? ಅಕ್ಕ, ಕಾರಲ್ಲಿ ಬರೋವಾಗ ತಕ್ಷಣ ಬ್ರೇಕ್ ಹಾಕ್ಬಿಟ್ರು. ಕಾರ್ ನಿಂತೋಯ್ತು. ಅಮ್ಮ, ಗಾಬರಿ ಬೇರೆ, ಹೊಟ್ಟೆ ಒಳಗಡೆ ತಳ್ದಾಗೋಯ್ತು. ತುಂಬಾ ನೋಯ್ತಿದೆ ಅಕ್ಕ. ಅಮ್ಮ, ಭಾಗ್ಯ, ಒಂದ್ ನಿಮಿಷ ಬಾ. ರಾಧಿಕಾ, ಈಗ ಹೆದರ್ಕೊಳ್ಳುವಂಥದ್ದು ಏನೂ ಆಗಿಲ್ಲ. ರಾಧಿಕಾ, ಇಲ್ಲೇ ಪಕ್ಕದಲ್ಲೇ ಒಬ್ರು ಹೆರಿಗೆ ನರ್ಸಿದ್ದಾರೆ, ಅವ್ರನ್ನ ಕರ್ಕೊಂಬರಕ್ಕೆ ಕಳ್ಸಿದ್ದೀನಿ. ಭಾಗ್ಯ ಹೋಗಿದ್ದಾಳಮ್ಮ, 5 ನಿಮಿಷದಲ್ಲಿ ಅವ್ರ ಜೊತೆ ವಾಪಸ್ ಬರ್ತಾಳೆ. ನೋಡು, ಅಲ್ಲಿ ತನಕ ಧೈರ್ಯವಾಗಿರು. ರಾಧಿಕಾ, ಇಲ್ಲ ಅಕ್ಕ, ಆಗ್ತಾ ಇಲ್ಲ. ಹೊಟ್ಟೆ ಸೀಳೋಗುತ್ತೇನೋ ಅನ್ನೋಷ್ಟು ನೋಯ್ತಿದೆ. ಅಕ್ಕ, ತುಂಬಾ ಭಯ ಆಗ್ತಿದೆ ಅಕ್ಕ. ಏನಾದ್ರೂ ಮಾಡಿ ಅಕ್ಕ. ನನಗೆ ಎಷ್ಟೊಂದು ನೋಯ್ತಿದೆ ಅಂದ್ರೆ ಪಾಪ ನನ್ನ ಹೊಟ್ಟೆಲಿರೋ ಮಗುಗೆ ಇನ್ನೆಷ್ಟು ನೋವಾಗ್ತಿರ್ಬೇಡ. ಹಾಗೆಲ್ಲ ಏನೂ ಆಗಲ್ಲ ರಾಧಿಕಾ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ಗಾಬರಿ ಆಗ್ತಿದ್ಯಾ. ನಾನು ಆಗ್ಲೇ ಹೇಳಿಲ್ವಾ ಇಂಥ ಟೈಮ್ನಲ್ಲಿ ಧೈರ್ಯವಾಗಿರ್ಬೇಕು ಅಂತ? ಇನ್ನೇನು ಹೆರಿಗೆ ಟೈಮ್ ಅಲ್ವಾ, ಸೂಕ್ಷ್ಮ ಇರುತ್ತೆ, ಅದಕ್ಕೆ ನೋವಾಗ್ತಿರತ್ತಷ್ಟೇ. ಇನ್ನೇನು ನರ್ಸ್ ಬಂದ್ಬಿಡ್ತಾರೆ, ಇರು. ನೋಡಿ, ನೀವು ಎಲ್ಲರೂ ಇಲ್ಲೇ ಇರಿ. ರಾಧಿಕನಿಗೆ ಏನಾಗಲ್ಲ. ಫಸ್ಟು ನೀವುಗಳು ಧೈರ್ಯವಾಗಿರೋದು ಕಲ್ತ್ಕೊಳ್ಳಿ, ಇವಳಿಗೆ ಆಮೇಲೆ ಧೈರ್ಯ ಹೇಳುವಂತೆ. ನಾನು ನರ್ಸ್ ಬಂದಿರೋ ಇಲ್ವೋ ಅಂತ ನೋಡ್ಕೊಂಡ್ಬರ್ತೀನಿ. ಸಂಜೀವಿನಿ ಅಕ್ಕ, ನೀವೆಲ್ಲೂ ಹೋಗ್ಬೇಡಿ. ರಾಧಿಕಾ, ಏನಾಯ್ತು ನಿನಗೆ? ಎಷ್ಟು ಧೈರ್ಯವಂತೆ ನೀನು. ಯಾಕೆ ಇಷ್ಟೊಂದು ಹೆದರ್ಕೊಂತಿದ್ಯಾ ಇವತ್ತು? ಅಮ್ಮ, ಒಂದ್ಸಲಿ ನೀನೇ ನೆನಪಿಸ್ಕೊ, ಮನೆ ಬಿಟ್ಟು ಒಬ್ಳೆ ಒಂಟಿಯಾಗಿ ಹೊರಗೆ ಬಂದವಳು ನೀನು. ಆಗ ಹೆದರ್ಲಿಲ್ಲ. ಜೊತೆಗೊಬ್ರು ಇಲ್ದಿದ್ರು ನಿನ್ ಗಂಡ ನೋಡ್ಕೊಂಡು ಊರೂರು ಸುತ್ತಿದ್ಯಾ, ಆಗ್ಲೂ ಹೆದರ್ಲಿಲ್ಲ ನೀನು. ಗಂಡ ಇಷ್ಟು ದಿನ ಆದ್ರೂ ವಾಪಸ್ ಬರ್ಲಿಲ್ಲ, ಆದ್ರೂ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ ಭರವಸೆಯಲ್ಲಿ ನೀನ್ ಕಾಯ್ತಿದ್ಯಾ. ಇಷ್ಟೆಲ್ಲ ಗಟ್ಟಿ ಮನ್ಸಿರೋಳು ಇದೊಂದು ಹೊಟ್ಟೆ ನೋವು ಅಳ್ತಿದ್ಯಲ್ಲ. ನಾನು ಹೇಳ್ತಿರೋದು ಸರಿ ತಾನೆ? ಧೈರ್ಯವಾಗಿರ್ಬೇಕು ರಾಧಿಕಾ. ಲೈಫ್ನಲ್ಲಿ ಏನೇ ಬಂದರೂ ಫೇಸ್ ಮಾಡಲೇಬೇಕಾಗತ್ತೆ. ನಾನು ಹೋಗಿ ನರ್ಸ್ ಬಂದ್ರೋ ಇಲ್ವೋ ಅಂತ ನೋಡ್ಕೊಂಡ್ ಬರ್ತೀನಿ. ಅಕ್ಕ, ರಾಧಿಕಾ ಬರ್ಲಿಲ್ವೇನ್ರಿ? ಹೋಗ್ಬೇಕಾದ್ರೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದ್ರಿ. ಡಾಕ್ಟರ್ ಸಿಕ್ರಾ? ಏನ್ ಹೇಳಿದ್ರು? ಓ, ರಾಧಿಕಾನ ಅಲ್ಲೇ ಅಡ್ಮಿಟ್ ಮಾಡಿ ಬಂದ್ರಾ? ಇಲ್ಲ, ರಾಧಿಕಾ ಆಶ್ರಮದಲ್ಲೇ ಉಳ್ಕೊಂಡ್ಲು. ನೋಡಿದ್ರ ಇಷ್ಟೇ ಅಕ್ಕ ಸಂಬಂಧ ಅಂದ್ರೆ.
ಒಂದ್ಸಲ ಆಶ್ರಮ ನೋಡ್ತಿದ್ದಂಗೆ ಈ ಮನೆ ನೀವು ತೋರಿಸಿದ ಪ್ರೀತಿ ಎಲ್ಲ ಮರ್ತೋಯ್ತು. ನೀವು ಸುಮ್ಮನೆ ಮಗಳ ಥರ ಅಂತ ಅವಳ ಮೇಲೆ ಜೀವನೇ ಇಟ್ಕೊಂಡಿದ್ರಿ. ತಾಯಿ ಥರ ಪ್ರೀತಿ ಬೇರೆ ತೋರಿಸಿದ್ರಿ. ಆದ್ರೆ ಅವಳು ಒಂದ್ಸಲ ಆಶ್ರಮದವ್ರು ನೋಡ್ತಿದ್ದಂಗೆ ಅವರೇ ಹೆಚ್ಚಾಗೋದ್ರಾ? ಎಲ್ರದು ಇಷ್ಟೇ ಕತೆ ಅಕ್ಕ. ನಿಮ್ಮ ಹತ್ರ ಸಿಗೋಷ್ಟು ಕಿತ್ಕೋತಾರೆ, ಆಮೇಲೆ ಎಲ್ಲ ಮರ್ತು ಬಿಡ್ತಾರೆ. ಮುಗಿತಾ ನಿನ್ನ ಮಾತು? ರಾಧಿಕನ್ಗೆ ಹೊಟ್ಟೆ ನೋವು ಶುರುವಾಯಿತು. ಗಾಡೀಲಿ ಕೂತು ಇಲ್ಲಿವರೆಗೂ ಬರೋ ಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಆಶ್ರಮದಲ್ಲಿ ಉಳ್ಕೊಂಡು ಬೇರೆ ಏನೇನೋ ಯೋಚನೆಗಳನ್ನ ಮಾಡಬೇಡ ನೀನು. ಏನಂದ್ರಿ? ರಾಧಿಕಾ ಹೊಟ್ಟೆಗೆ ಏಟ್ ಬಿತ್ತ? ಹಂಗಂದ್ರೆ ಹೊಟ್ಟೆಲಿರೋ ಮಗುಗೂ ಏಟ್ ಬಿದ್ದಿರುತ್ತೆ. ಮಗುಗೆ ಏಟ್ ಬಿದ್ರೆ ಅದು ಬದುಕೋದೇ ಅನುಮಾನ ಅಲ್ವಾಕ? ಪ್ರಾಣಕ್ಕೇನು ಅಪಾಯ ಆಗಿಲ್ವಲ್ಲಕ್ಕ? ಪಾಪ ಬಸುರಿ ಹೆಣ್ಮಕ್ಳಿಗೆ ಹೊಟ್ಟೆಗೆ ಏಟ್ ಬಿದ್ರೆ ಮಕ್ಕಳು ಬದುಕೋದೇ ಡೌಟ್ ರೀ. ನಮ್ಮ ಅಕ್ಕನ ಮಗಳಿಗೂ ಹಿಂಗೆ ಆಗಿತ್ತಕ್ಕ. ಗೌರಿ ಹಬ್ಬಕ್ಕಂತ ಊರಿಗೆ ಬಂದಿದ್ರ ಆಗ್ತಾನೆ ನಮ್ಮ ಭಾವ ಬಾಳೆಹಣ್ಣು ತಿಂದು ಸಿಪ್ಪೆ ಎಸ್ತಿದ್ರು. ಬಸುರಿ ಹುಡುಗಿ ಆ ಸಿಪ್ಪೆ ತುಳಿದು ಮೆಟ್ಲ ಮೇಲಿಂದ ದಬ ದಬ ಅಂತ ಜಾರ್ ಬಿದ್ಬಿಟ್ಲು. ಕೂಸು ಢಮಾರೆ. ಚಕೋರಿ, ಸ್ವಲ್ಪ ಸುಮ್ಮನೆ ಇರ್ತೀಯ? ಯಾಕೆ ನಿನ್ನಷ್ಟಕ್ಕೆ ನೀನು ಇಲ್ದಿದ್ದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಸಣ್ಣ ವಿಷಯನ ದೊಡ್ಡದು ಮಾಡ್ತೀಯ? ರಾಧಿಕಾ ಹೊಟ್ಟೆಗೆ ಪ್ರೆಷರ್ ಬಿದ್ದು ಸ್ವಲ್ಪ ನೋವಾಯ್ತು ಅಂತ ಹೇಳಿದೆ ಅಷ್ಟೇ. ಅದಕ್ಕೆ ಮಗು ಪ್ರಾಣದ ಬಗ್ಗೆ ಯಾಕೆ ಮಾತಾಡ್ತೀಯ? ನಿನ್ ಮಾತು ನಯ ಇಲ್ಲ. ಮುಖಕ್ಕೆ ಹೊಡೆದಾಗ ಮಾತಾಡ್ತೀಯ ನೀನು. ಕೇಳಿಸ್ಕೊಂಡವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಹಾಗಾದ್ರೆ ನನ್ನ ಮಾತಿಂದ ನಿಮಗೆ ಬೇಜಾರಾಯ್ತಾ ಅಕ್ಕ? ನೀನು ಯಾವಾಗ ಬುದ್ಧಿ ಕಲಿತೀಯೋ ನನಗಂತೂ ಗೊತ್ತಿಲ್ಲ. ಹಾಯ್ ಕೃಷ್ಣ, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್ ಟು ಆಶ್ರಮ. ನೀನು ಅಷ್ಟು ದೂರದ ಕೇಳದ ಆಸ್ಪತ್ರೆಗೆ ಹೋಗಿದ್ರು ನಮ್ಮ ಆಶ್ರಮಕ್ಕೆ ವಾಪಸ್ ಬಂದಿಲ್ಲ. ತುಂಬ ಖುಷಿಯಾಯಿತು. ನಿನಗೆ ಗೊತ್ತಾ, ನೀನು ಹೋದ್ಮೇಲೆ ನಾವೆಲ್ಲರೂ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ವಿ. ಓಹ್, ಬನ್ನಿ ಮಿಸ್ ಸಂಜೀವಿನಿ. ಇದೇನಿದು ಇದ್ದಕ್ಕಿದ್ದಾಗೆ ಮಿಸ್, ಇಷ್ಟೊಂದು ಗೌರವ? ಡಾಕ್ಟರ್ ಸಂಜೀವಿನಿಯಾಗಿ ಬಂದಾಗ ಗೌರವ, ಗೆಳತಿಯಾಗಿ ಬಂದಾಗ ಪ್ರೀತಿ. ಇವಾಗ ನಮ್ಮ ಪ್ರೀತಿ ವಿಷಯದಲ್ಲಿ ಮಾತಾಡೋದು ಬೇಡ, ಜಗಳ ಆಗುತ್ತೆ. ಏನೇ ಇದ್ರೂ ಡಾಕ್ಟರ್ಸ್ ಆಗಿ ಕೃಷ್ಣನ್ ಬಗ್ಗೆ ಮಾತಾಡೋಣ. ಓ, ನಾವು ನಕ್ಕಿದ್ರೆ ಮುಖ ನೋಡ್ತಾನೆ. ತುಂಬಾ ಸುಧಾರಿಸಿಯಾನೆ, ಪರವಾಗಿಲ್ಲ. ನಮ್ಮ ಮಾತು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಮಾತಾಡ್ಸಿದ ತಕ್ಷಣ ನಮ್ಮ ಮುಖ ನೋಡ್ತಾನೆ. ನಮ್ಮ ಕೃಷ್ಣ ಮುಂಚೆ ಇದ್ದ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಇಷ್ಟೊಂದು ಗುಣ ಆಗ್ತಾನ ಅಂತ ಅನಿಸಿತ್ತು. ಕೃಷ್ಣ, ಇಲ್ಲಿ ನೋಡು. ನಾನು ಮಾತಾಡ್ತಿರೋದು ನಿನಗೆ ಅರ್ಥ ಆಗ್ತಿದ್ಯಾ? ನಾನು, ಇವರು, ನಿನ್ನ ಆರೈಕೆ ಮಾಡಿದ ಹುಡುಗರು, ರಾಧಿಕಾ. ಹಾ, ರಾಧಿಕಾ ಕೂಡ ಇಲ್ಲೇ ಇದ್ದಾಳೆ. ಅವಳು ಕೂಡ ನೀನು ನೋಡ್ಬೇಕಂತ. ಏ, ರಾಧಿಕಾ ಮತ್ತು ಇವನು ಒಂದೇ ಕಾರಲ್ಲಿ ಬಂದ್ರಲ್ವಾ ಆಶ್ರಮಕ್ಕೆ? ಓ ಹೌದಲ್ವಾ, ನಿನಗೆ ಔಷಧಿ ಮಾಡ್ಕೊಡ್ತಿದ್ದ ರಾಧಿಕಾ ಅವಳೇನೆ. ನೋಡ್ದ್ಯಾ ಅವಳನ್ನ?
ಸುಮ್ಮನೆ ಪಿಳ ಪಿಳ ಅಂತ ಕಣ್ಬಿಟ್ಕೊಂಡು ನೋಡ್ತಿರ್ತೀಯ. ನೋಡು, ಇನ್ಮೇಲೆ ಮಾತುಗಳನ್ನ ಅರ್ಥ ಮಾಡ್ಕೋ. ನೀನು ಮಾತಾಡೋದಕ್ಕೆ ಪ್ರಯತ್ನ ಪಡು. ನಾವೆಲ್ಲ ಇದೀವಲ್ಲ, ನಿನಗೆಲ್ಲ ಹೇಳ್ಕೊಡ್ತೀವಿ, ಸರಿನಾ?